ಕಸಾಪ ದತ್ತಿ ಉಪನ್ಯಾಸ ಕಾರ್ಯಕ್ರಮ ರೈತ ನಾಯಕ ಕೆಬಿ ಪಿಲ್ಲಪ್ಪ ಅವರ ದೂರದೃಷ್ಟಿಗೆ ಶ್ಲಾಘನೆ. ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಸ್ವಚ್ಛ ಹಾಗೂ ಕಳಂಕರಹಿತ ರಾಜಕಾರಣಕ್ಕೆ ಆದ್ಯತೆ ನೀಡಿದ ರೈತ ನಾಯಕ ಮಾಜಿ ಶಾಸಕ ಕೆಬಿ ಪಿಲ್ಲಪ್ಪ ಅವರ ಸೇವೆಯನ್ನು ಸ್ಮರಿಸುವ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ನಗರದ ಹೊರವಲಯದ ಹಾರೋಬಂಡೆ ಸಾಯಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಹಾಗೂ ಮುದ್ದೇನಹಳ್ಳಿ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೆ ಕಾರಣರಾದ ಕೆಬಿ ಪಿಲ್ಲಪ್ಪ ಅವರ ದೂರದೃಷ್ಟಿ ಇಂದು ಹೆಮ್ಮರವಾಗಿ ಬೆಳೆದು ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದೆ. ರೈತರ ಪರವಾಗಿ ನಿಂತು ಪಾರದರ್ಶಕ ರಾಜಕಾರಣ ನಡೆಸಿದ ಅವರು ಸಮರ್ಥ ಹಾಗೂ ಕಳಂಕರಹಿತ ರಾಜಕಾರಣಿಗಳನ್ನು ಬೆಳೆಸಿದ ಏಕೈಕ ನಾಯಕರು ಎಂದು ಅಭಿಪ್ರಾಯಪಟ್ಟರು. ಇದಕ್ಕೂ ಮುಂದುವರೆದು ಅವರು, ಕೆಲವು ಕಲುಷಿತ ರಾಜಕಾರಣಿಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ, ಆದರೆ ಪಿಲ್ಲಪ್ಪ ಅವರ ಆಶಯಗಳು ಇನ್ನೂ ಜೀವಂತವಾಗಿದ್ದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಿವೆ ಎಂದರು. ರಾಜಕಾರಣಕ್ಕೆ ಬಂದು ಚಿಕ್ಕಬಳ್ಳಾಪುರ ಭಾಗದ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ರೈತರ ಏಳಿಗೆಗೆ ಹಲವಾರು ರೈತರ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಅವರು PLD ಬ್ಯಾಂಕಿನ ಅಧ್ಯಕ್ಷರಾಗಿ ಹೊಸದಾಗಿ ದ್ರಾಕ್ಷಿ ಬೆಳೀತಕ್ಕಂಥ ಯೋಜನೆಯನ್ನು ತಂದು 70ರ ದಶಕದಲ್ಲಿ ಅನೇಕ ಜನ ಚಿಕ್ಕಬಳ್ಳಾಪುರ ರೈತರು ಆರ್ಥಿಕವಾಗಿ ಸದೃಢ ಕಾರಣರಾಗಿದ್ದಾರೆ. ಅದೇ ರೀತಿ ಕೋಲಾರ ಹಾಲು ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಹೈನುಗಾರಿಕೆ ಉಪಕಸಬನ್ನ ಉತ್ತುಂಗಕ್ಕೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ರಾಜಕಾರಣವನ್ನ ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಿದ್ರು. ಇವತ್ತಿನ ರಾಜಕಾರಣಕ್ಕೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿ ವೆಂಕಟರಾಯಪ್ಪನವರು, ಕೆಬಿ ಪಿಲ್ಲಪ್ಪನವರು ಸ್ವಲ್ಪ ಹೆಚ್ಚು ಕಡಿಮೆ ಸಮಕಾಲೀನರು. PLD ಬ್ಯಾಂಕ್ನಲ್ಲಿ ಪಿಲ್ಲಪ್ಪನವರು ಆಡಳ್ತಾ ಇದ್ರೆ, ತಾಲೂಕು ಪಿಲ್ಲಪ್ಪನವರು ಆಡಳ್ತಾ ಇದ್ರೆ, ಮುನ್ಸಿಪಾಲಿಟಿ ಯಾವತ್ತೂ ಕೂಡ ಸಿ ವೆಂಕಟರಾಯಪ್ಪನವ್ರ ಕೈಯಲ್ಲಿ ಇರ್ತಾ ಇತ್ತು. ಚಿಕ್ಕಬಳ್ಳಾಪುರ ಅನೇಕ ಸಂದರ್ಭದಲ್ಲಿ ಒಳ್ಳೆಯ ಉದ್ದೇಶಕ್ಕಾಗಿ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದು ಕೂಡ ನಾನು ನೋಡಿದ್ದೀನಿ. ನಾಗರಾಜ್ ನೆನಪಿರ್ಬೋದು, ಜಾಲಪ್ಪನವ್ರ ಚುನಾವಣೆಯಲ್ಲಿ ಒಂದ್ಸಾರಿ ಒಟ್ಟಾಗಿ ಕೆಲಸ ಮಾಡಿದ್ರು. ಮುನಿಯಪ್ಪನವ್ರನ್ನ ಇಂಡಿಪೆಂಡೆಂಟ್ ಆಗಿಸಿ ಒಟ್ಟಾಗಿ ಕೆಲಸ ಮಾಡಿದ್ರು. ಈ ತರ ಕಲುಷಿತ ವಾತಾವರಣ ಶಿವಾನಂದ ಜೊತೆ ಕೂಡ ಒಟ್ಟಾಗಿ ಆದ್ರಿಂದ ಆವತ್ತಿನ ಪರಿಸ್ಥಿತಿ ಆಗಿತ್ತು. ಅವರ ಜೀವನ, ನಡೆ ನುಡಿ ಇವತ್ತಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗ್ತದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ HSC ಬಂದಿರ್ಬೇಕಾದ್ರೆ ಇವತ್ತು BGS ಶಾಲೆ ಏನಾಗಿದೆ ಅದಾಗಲಿ ನಮ್ಮ ಪ್ರಾರಂಭಕ್ಕೆ ಮೂಲ ಕಾರಣಕರ್ತರು ನಮ್ಮ ತಂದೆಯವರು ತಪ್ಪಾಗಲಾರ್ದು. ಅದೇ ರೀತಿ ಬಹಳಷ್ಟು ಜನ ಗೊತ್ತಿಲ್ಲ, ಇವತ್ತು ಮುದ್ದೇನಹಳ್ಳಿಯಲ್ಲಿ ಏನು ಸಂಸ್ಥೆ ಪ್ರಾರಂಭ ಆಗಿದೆ ಅದನ್ನು ಮಡಿಯಾರ ನಾರಾಯಣ ಭಟ್ರನ್ನ ಕರ್ಕೊಂಡ್ಬಂದು ಅಳಿಕೆಯಿಂದ ಅವರು ತಾಲೂಕು ಪ್ರೆಸಿಡೆಂಟ್ ಆಗಿದ್ರು. ನಮ್ಮನ್ನೆಲ್ಲ ಅಳಿಕೆ ಕರ್ಕೊಂಡು ಶಾಲೆಗೆ ಸೇರಿಸಲಿಕ್ಕೆ ಹೋದಾಗ ಮಡಿಯಾರ ನಾರಾಯಣ ಭಟ್ರನ್ನ ಕರೆದು, ಬನ್ನಿ ನಮ್ಮ ಸಂಸ್ಥೆ ಮಾಡಿ ವಿಶ್ವೇಶ್ವರಯ್ಯನವರು ಹುಟ್ಟಿದ ಸ್ಥಳ ಮುದ್ದೇನಹಳ್ಳಿ ಇದೆ, ಅಲ್ಲಿ ಜಾಗ ಕೊಡಿಸ್ತೇನೆ ಅಂತೇಳಿ ಅಲ್ಲಿ ಜಾಗ ಕೊಟ್ಟು ಆ ಸಂಸ್ಥೆಯನ್ನು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿಸ್ತಂಥವರು ಪೂಜ್ಯ ತಂದೆಯವರು. ಬಡಿಯಾರ ಬಿಟ್ಟರು ಇವತ್ತಿಲ್ಲ, ನಮ್ಮ ತಂದೆಯವರು ಇಲ್ಲ. ಆದರೆ ಅವರು ನೆಟ್ಟಂತ ಬೀಜ ಇವತ್ತು ಹೆಮ್ಮರವಾಗಿ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯಾದಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಅದರ ಕಾರ್ಯಕ್ರಮಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ಸಂಸ್ಥೆಗಳನ್ನು ಹುಟ್ಟಾಕಿದಂಥ ಪೂಜ್ಯರು ನಮ್ಮ ತಂದೆಯವರು. ಅವರ ಸವಿನೆನಪಿನಲ್ಲಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮಗಳು ನಡೀತಾ ಇದೆ. ಧರ್ಮದರ್ಶಿ GH ನಾಗರಾಜ್ ಮಾತನಾಡಿ, ನನ್ನನ್ನು ಸೇರಿಸಿ ಸಮಾನ ವಯಸ್ಸಿನ ಅನೇಕ ರಾಜಕಾರಣಿಗಳಿಗೆ ಕೆಬಿ ಪಿಲ್ಲಪ್ಪ ಹಾಗೂ CV ವೆಂಕಟರಾಯಪ್ಪ ಅವರು ರಾಜಕೀಯ ಗುರುಗಳಾಗಿದ್ದರು. ಅವರ ಸಮಾನತೆ ಮತ್ತು ದೂರದೃಷ್ಟಿಯೇ ನಮ್ಮ ಬೆಳವಣಿಗೆಗೆ ಕಾರಣವಾಗಿದೆ. ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳು ಮತ್ತು ರೈತರ ಪ್ರಗತಿಪರ ಕೃಷಿ ಚಿಂತನೆಗಳಿಂದ ಚಿಕ್ಕಬಳ್ಳಾಪುರ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ ಎಂದು ಹೇಳಿದರು. ಯುವ ಪೀಳಿಗೆಗೆ ಇತಿಹಾಸ ಪರಿಚಯಿಸುವ ಉದ್ದೇಶದಿಂದ
ಕಸಾಪ ಆಯೋಜಿಸಿರುವ ಇಂತಹ ದತ್ತಿ ಕಾರ್ಯಕ್ರಮಗಳು ಮಾರ್ಗದರ್ಶಿಯಾಗಿವೆ ಎಂದರು. ನನಗೆ ರಾಜಕೀಯ ಗುರುಗಳು ಇಬ್ಬರಿದ್ದಾರೆ ಈ ಊರಿನ. ನನಗೆ ನಿಜವಾಗೂ ಜಾಲಪ್ರವರಲ್ಲ ಗುರುಗಳು ರಾಜಕೀಯದಲ್ಲಿ. ಖಂಡಿತ ಅವರು ಯಾವತ್ತೇ ಯಾವುದೇ ಕಾರಣಕ್ಕೆ ನನ್ನ ರಾಜಕೀಯಕ್ಕೆ ತರೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಅವ್ರು ಏನಿದ್ರು ಶಿಕ್ಷಣ ಸಂಸ್ಥೆ ನಮ್ದು ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಲಿ, ರಾಜಕೀಯಕ್ಕೆ ಬಂದ್ರೆ ಕೆಟ್ಟೋದನ್ನೇ ಅಂತ ಹೇಳಿ ರಾಜಕೀಯಕ್ಕೆ ನನ್ನ ಯಾವ ವಿಧವಾದಂಥ ವ್ಯವಸ್ಥೆನೂ ಮಾಡೋದಕ್ಕೂ ಬಿಡಲಿಲ್ಲ ಅವರು. ನನಗೆ ಆಕ್ಚುಯಲ್ ಆಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ KB ಪಿಳ್ಳಪ್ಪನವರು, ಎರಡನೇದಾಗಿ ಸಿ ವಿ ವೆಂಕಟೇಶ್ವರ, ಈ ದಿಗ್ವಿಜರು ನಿಜವಾಗೂ ಇವತ್ತು ಏನಾದರೂ ನಾವು ಶಿಕ್ಷಣ ಸಂಸ್ಥೆಗಳು ಮಾಡಬೇಕಾದ್ರೆ ಮೂಲ ಪ್ರೇರಣೆ ನನಗೆ ಸಿ ವಿ ವೆಂಕಟೇಶ್ವರ. ಯಾಕೆಂತಂದ್ರೆ ನನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು, ಅವರು ಮಾಡಿದಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಾವೇನು ಹೇಳೋ ಅವಶ್ಯಕತೆನೇ ಇಲ್ಲ. ಅದರಿಂದ ಹೊರಹೊಮ್ಮಿದಂಥ ವಿದ್ಯಾರ್ಥಿಗಳು ಇವತ್ತು ಎಲ್ಲೆಲ್ಲಿದ್ದಾರೆ ಗೊತ್ತಾ? ವಿದೇಶಗಳಲ್ಲಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಇಂಥ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಶ್ರೀ ಸಿ ವಿ ವೆಂಕಟೇಶ್ವರ ಅವರನ್ನು. ಯಾಕೆ ಅಂತಂದ್ರೆ ಅವರ ಜೊತೆಯಲ್ಲಿ ಬಹಳಷ್ಟು ಒಡನಾಟ ಮಾಡಿದ್ದೀನಿ ನಾನು, ಹೆಮ್ಮೆಯಿಂದ ಹೇಳ್ಕೋಬಹುದು. ಅವರು ಕೆಲವು ವಿಷಯಗಳನ್ನು ಯಾವುದಾದ್ರೂ ಹಿಡ್ಕೊಂಡ್ರೆ ಅವರು ಅದು ಸಾಧಿಸೋದಂತ ಬಿಡ್ತಿರಲಿಲ್ಲ, ಒಳ್ಳೆಯದನ್ನು, ಕೆಟ್ಟದನ್ನಲ್ಲ. ಯಾಕೆಂತಂದ್ರೆ KB ಪಿಳ್ಳಪ್ಪನವ್ರು ಇರ್ಬೋದು, ಅವ್ರು ಇರ್ಬೋದು, ರಾಜಕೀಯ ಬಂದ ಮಾತ್ರ ರಾಜಕೀಯ ಮಾಡೋರು. ಮಿಕ್ಕನಾದ ಯಾವುದೇ ಟೈಮ್ನಲ್ಲಿ ರಾಜಕೀಯ ಸುಳಿನೇ ಅವರಲ್ಲಿ ಇರ್ತಿರಲಿಲ್ಲ. ಊರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಿದ್ರು, ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡ್ತಿದ್ರು. ಮೊದಲನೇದಾಗಿ ರೈತರ ಬಗ್ಗೆ KB ಪಿಳ್ಳಪ್ಪನವರು ಅವರ ನಿರಂತರವಾಗಿ ಅವರ ಇಡೀ ಜೀವಮಾನವನ್ನ ರೈತರಿಗಾಗಿ ಮುಡುಪಾಗಿಟ್ಟಂತ ಏಕೈಕ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ. ಬಹಳಷ್ಟು ಜನ ರಾಜಕೀಯ ಮುಖಂಡರು ಬಂದಿದ್ದಾರೆ, ಹೊರಹೊಮ್ಮಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಕಾರ್ಯಕ್ರಮವನ್ನು ಮಾಜಿ ಶಾಸಕ KP ಬಚ್ಚೇಗೌಡ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್, GH ನಾಗರಾಜ್, ನಿರ್ಮಲಾ ಪ್ರಭು ಹಾಗೂ ಸಾಹಿತಿ ಕಲ್ವಮಂಜಲಿ ಗೋಪಾಲಗೌಡ ಉದ್ಘಾಟಿಸಿದರು. ದತ್ತಿ ಉಪನ್ಯಾಸದ ಅಂಗವಾಗಿ ಆಯೋಜಿಸಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ, ಬಾಹುಬಲಿ, ಅಮೃತ್ ಕುಮಾರ್, ಮಲ್ಲಿಕಾರ್ಜುನ್, ಪ್ರೇಮಲೀಲಾ, ವೆಂಕಟೇಶ್, TV ಚಂದ್ರಶೇಖರ್, ಯಲುವಳ್ಳಿ ಸೊನ್ನೇಗೌಡ, ಗೋಪಾಲಗೌಡ, ಮಂಚನಬೇಲೆ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.